ಒಂದು ಹೊಸ ರಾಜಕೀಯ ಶುರುವಾಯಿತು ಅನ್ನೋದನ್ನು ನಾವಿಲ್ಲಿ ಮರೀಲಿಕ್ಕಾಗೋದಿಲ್ಲ. ಈ 40 ವರ್ಷಗಳಿಂದನೂ ನೀರಾವರಿ ಯೋಜನೆಗಳನ್ನ ಹಾಕ್ಕೊಂಡಿದ್ರೆ ಇವತ್ತಿಗೆ ಹುಕ್ಕೇರಿ ಅಷ್ಟೇ ಅಲ್ಲ, ಹುಕ್ಕೇರಿ ತಾಲೂಕಿನ ಆಜುಬಾಜು ಎಲ್ಲನೂ ಆಗ್ತಾಯಿದ್ವು. ಇನ್ನು ಗೋಕಾಕದ ಮಟ್ಟಿಗೆ ನೀರಾವರಿ ಆಗೋದಕ್ಕೆ ಹೆಚ್ಚಿಗೆ ನೀರು ಅದರಲ್ಲೂ 14 ಹಳ್ಳಿಗಳಿಗೆ ಮುಟ್ಟಿಸುವಂಥ ಒಂದು ಗುರಿ ಇಟ್ಟುಕೊಂಡು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೊಂದೇನೋ ನಮಗೆ ವಿದ್ಯುತ್ ಬೇಕಾಗಿತ್ತು. ಅದರಲ್ಲೂ ಗೋಕಾಕ್ ಫಾಲ್ಸ್ ಅದ 1885ರಲ್ಲಿ ಆದಂಥ ಒಂದು ದೊಡ್ಡ ಸಾಹಸ. ಅದು ಫ್ಯಾಕ್ಟ್ರಿ ಆಗಿದ್ದರಿಂದಾಗಿ ಈ ಭಾಗದ ಒಂದಿಷ್ಟು ನೀರಾವರಿ ಅದು ಇನ್ನೂ ಆಗಬೇಕಾಗಿದ್ದು ಅದಾವ. ಆದರೂ ಹುಕ್ಕೇರಿ ತಾಲೂಕನ್ನು ಕಂಪೇರ್ ಮಾಡಿದಾಗ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಾವು ಒಪ್ಪಬೇಕಾಗಿದೆ. ಅದೆಲ್ಲ ಕೇವಲ ಜಾರಕಿಹೊಳಿ ಕುಟುಂಬದವರಿಂದಲೇ ಇದೆಲ್ಲ ಆಗಿದೆ ಅಂತಲ್ಲ, ಮೊದಲು ಇದ್ದಿದ್ದನ್ನು ಮತ್ತೆ ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಹೊರಟಿದ್ದಾರೆ. ಆದರೆ ಇದೇ ರೀತಿ ಹುಕ್ಕೇರಿ ಭಾಗದಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಒಂದು ಇವತ್ತು. ಅದಕ್ಕಾಗಿ ಅಲ್ಲಿ ರೈತರು ವಿಶೇಷವಾಗಿ ಈ ಇತ್ತೀಚಿನ ದಿನಗಳಲ್ಲಿ ಗುರ್ಲಾಪುರ್ ಮೂಮೆಂಟ್ ಆದಮೇಲೆ ಒಂದು ಹೊಸ ರೈತ ಶಕ್ತಿ ಒಂದು ಹುಟ್ಕೊಂಡದ, ಬೆಳೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ನಮ್ಮ ಇಂಚಗಿರಿ ಮಠ ಸಂಪ್ರದಾಯದ ಶಶಿಕಾಂತ್ ಗುರೂಜಿಯವರು, ಇನ್ನೊಬ್ಬರು ನಮ್ಮ ಪೂಜಾರಿ ಅವರು ಚೂನಪ್ಪ ಪೂಜಾರಿ ಅವರು ಕೂಡ್ಕೊಂಡು ಒಂದು ಮೂಮೆಂಟ್ನ ಶುರು ಮಾಡಿದರೆ. ಅವರು ಇಲ್ಲೇ ಯಾವುದೇ ತಾಲೂಕಿರಲಿ, ಅದು ಬೇರೆ ಬೇರೆ ತಾಲೂಕದವರು ನಿಮಗೆ ಗೊತ್ತದ. ಚೂನಪ್ಪ ಪೂಜಾರಿ ಅವರು ಇಲ್ಲೇ ಬದಿಯ ಗೋಕಾಕ್ ತಾಲೂಕದಲ್ಲಿ ಬರುವಂಥವರು. ಅದೇ ಕಾಲಕ್ಕೆ ನಮ್ಮ ಶಶಿಕಾಂತ್ ನಾಯಕರು ಅಥಣಿ ತಾಲೂಕದಲ್ಲಿ ಬರುವಂಥವರು. ಇವರು ಯಾವುದೇ ತಾಲೂಕು ಬರಲಿ, ಬಟ್ ಇಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ನೀರಾವರಿ ಸಲುವಾಗಿ ಒತ್ತು ಕೊಟ್ಟು ಇವತ್ತೊಂದು ಮೂಮೆಂಟ್ ಮಾಡ್ತಾಯಿದ್ದಾರೆ. ಭಾಳ ಮಹತ್ವದ. ಈ ಹಿಂದೆ ಕತ್ತಿಯವರಿಂದ ಎಷ್ಟಾಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಆಗಿಲ್ಲ ಅನ್ನೋದನ್ನ ಒಪ್ಪಬೇಕಾಗ್ತದೆ. ಯಾಕೆ ಅವರು ಒಪ್ಕೋಬೇಕು, ಯಾರಾದರೂ ಒಪ್ಪಬೇಕು. ಅಂದ್ರೆ 14 ನೀರಾವರಿ ಯೋಜನೆಗಳಾಗಬೇಕಾಗಿತ್ತು, ಆಗಿಲ್ಲ. ಅವು ಆಗಲಿ, ಎಲ್ಲ ಆಗಲಿ ಅನ್ನೋದು ಇವತ್ತೊಂದು ಜೋರ್ದಾರಾದಂಥ ಪ್ರತಿಭಟನೆಯಲ್ಲಿ ಆಯಿತು. ಇದಕ್ಕೆ ಒಂದು ಸಮಾಧಾನ ಏನಪ್ಪ, ರಮೇಶ್ ಕತ್ತಿಯವರು ಸಹಿತ ಅವ್ರ ಕುಟುಂಬದವರು ಸಪೋರ್ಟ್ ಮಾಡಿದ್ದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಒಂದು ಎಲ್ಲ ನೀರಾವರಿ ಯೋಜನೆಗಳನ್ನ ಈಗ ಎತ್ಕೊಳ್ಳೇಬೇಕು ಅನ್ನುವಂಥ ಪ್ರೆಷರನ್ನು ನಮ್ಮ ರೈತ ಸಂಘದವ್ರು ಮಾಡ್ತಾರೆ.